ಎಲ್ಲ ವೀಕ್ಷಕರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವಂತಹ ವಿಷಯ ನೀವು ಈಗಷ್ಟೇ ಥಂಬ್ನೇಲ್ನಲ್ಲಿ ಕಂಡಂತೆಯೇ ರಾಜ್ಯದ ಯಜಮಾನಿಯರಿಗೆ ಲಭಿಸುವಂತಹ ಗೃಹಲಕ್ಷ್ಮಿ ಹಣದ ಕುರಿತಾಗಿದೆ. ಈ ವಿಷಯವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ. ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕುವಂತಹ ಇಂತಹ ಉಪಯುಕ್ತವಾದ ಮಾಹಿತಿಗಳು, ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತದೆ ಅಥವಾ ಗೃಹಲಕ್ಷ್ಮಿ ಹಣ ಬಾರದೇ ಇರಲಿರುವ ಕಾರಣ, ಲೇಟ್ ಆಗಲಿರುವ ಕಾರಣ, ಹೀಗೆ ಹಲವಾರು ರೀತಿಯ ವಿಷಯಗಳನ್ನು ನಾನು ಈ ಚಾನಲ್ ಮೂಲಕ ವಿಡಿಯೋ ಆಗಿ ಹಾಕುವಾಗ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ತಲುಪುತ್ತದೆ. ಆದ್ದರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಕುಟುಂಬಸ್ಥರಿಗೂ, ತಾಯಂದಿರಿಗೂ, ಅಕ್ಕಂದಿರಿಗೂ, ಎಲ್ಲರಿಗೂ ಕೂಡ, ಸ್ನೇಹಿತರಿಗೂ, ಫ್ಯಾಮಿಲಿ ಗ್ರೂಪ್ಗಳಿಗೂ ಶೇರ್ ಮಾಡಿ. ಆದ್ದರಿಂದ ಎಲ್ಲರಿಗೂ ಕೂಡ ಈ ವಿಡಿಯೋ ಉಪಯುಕ್ತವಾಗಬಹುದು. ವಿಷಯಕ್ಕೆ ಕಾಲಿಡೋಣ. ಪ್ರೀತಿಯ ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಜಾರಿಗೆ ಬಂದು ಸುಮಾರು ಒಂದೂವರೆ ವರ್ಷಗಳ ಕಾಲವಾಗಿದೆ. ಅದರಲ್ಲಿ ಈಗ 15ನೇ ಕಂತಿನ ಗೃಹಲಕ್ಷ್ಮಿ ಹಣವು ಜಾರಿಗೆ ಬಂದಿದೆ. 6/12/2024 ಅಂದರೆ ನಿನ್ನೆ ಶುಕ್ರವಾರದಂದು ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣವು ಜಮೆಯಾಗಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ಹಲವಾರು ಮಹಿಳೆಯರಿಗೆ ಅಥವಾ ಫಲಾನುಭವಿಗಳಿಗೆ ಹಣವು ಲಭಿಸಿಲ್ಲ ಎಂಬ ವಿಷಯವು ನಮಗೆ ತಿಳಿದಿದೆ. ಆದ್ದರಿಂದ ಈ ಲಭಿಸದಂತಹ ಮಹಿಳೆಯರು ಮಾಡಬೇಕಾದ ವಿಷಯಗಳೇನೆಂದರೆ, ಈ 15ನೇ ಕಂತಿನ ಹಣವು ಜಮೆಯಾಗಬೇಕಾದರೆ ಸರ್ಕಾರವು ಹಲವಾರು ರೀತಿಯ 4-5 ರೀತಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಮಗೆ ನೀಡಿದೆ. ಈ 5 ಕಾರ್ಯಗಳನ್ನು ಅಥವಾ 4 ಕಾರ್ಯಗಳನ್ನು ಮಾಡದಿದ್ದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣವು ಯಾರಿಗೂ ಕೂಡ ಲಭಿಸಲ್ಲ. ಈ ವಿಷಯಗಳನ್ನು ಮಾಡದವರಿಗೆ ಈ ಗೃಹಲಕ್ಷ್ಮಿ ಹಣವು ಲಭಿಸಲ್ಲ. ಆದ್ದರಿಂದ ಈ 4 ವಿಷಯಗಳನ್ನು ನಾನೀಗ ಹೇಳುತ್ತೇನೆ. ಈ ವಿಷಯಗಳನ್ನು, ಈ ಟಾಸ್ಕ್ಗಳನ್ನು ಕೂಡಲೇ ನೀವು ಕಂಪ್ಲೀಟ್ ಮಾಡಿದರೆ, ನೀವು ಇದನ್ನು ಮಾಡಿದರೆ ನಿಮಗೆ ಇನ್ನು ಗೃಹಲಕ್ಷ್ಮಿ ಹಣವು ಲಭಿಸುವುದು. ಮೊದಲನೇದಾಗಿ, ರೇಷನ್ ಕಾರ್ಡ್ಗೆ ಎಲ್ಲರೂ ಕೂಡ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವುದು. ಅಂದರೆ ನಿಮ್ಮ ರೇಷನ್ ಕಾರ್ಡ್ ಇದೆಯಲ್ವಾ, ನಿಮ್ಮ ಅಕ್ಕಿ ಸಿಗುವಂತಹ ಆ ಕಾರ್ಡ್, ಆ ರೇಷನ್ ಕಾರ್ಡ್ಗೆ ನಿಮ್ಮ ಮಕ್ಕಳದ್ದು ಅಥವಾ ನಿಮ್ಮ ಮನೆಯಲ್ಲಿರುವ ಎಲ್ಲ ಅಂಗಗಳದ್ದು ಕೂಡ ಎಲ್ಲರ ಆಧಾರ್ ಕಾರ್ಡ್ಗಳನ್ನು ನೀವು ಸೈಬರ್ಗೆ ಹೋಗಿಕೊಂಡು ಅಲ್ಲಿ ಆ ಆಧಾರ್ ಕಾರ್ಡ್ಗಳನ್ನು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಬೇಕಾಗುತ್ತದೆ. ಹೀಗೆ ಲಿಂಕ್ ಮಾಡದಿದ್ದರೆ ನಿಮಗೆ ಇನ್ನು ಮುಂದೆ ಹಣವು ಲಭಿಸಲ್ಲ ಎಂದು ಸರ್ಕಾರವು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಅದೇ ರೀತಿ ಎರಡನೇ ವಿಷಯ ಏನೆಂದರೆ, ಟ್ಯಾಕ್ಸ್ ಪೇ ಮಾಡುವವರಿದ್ದರೆ, ಅಂದರೆ ಆದಾಯ ಅಧಿಕವಾಗಿಕೊಂಡು ಸರ್ಕಾರದ ಒಂದು ನಿಯಮಗಳಿದೆ, 1 ವರ್ಷದಲ್ಲಿ ಇಷ್ಟು ಲಕ್ಷ ಹಣವೇ ಒಬ್ಬನಿಗೆ ವೇತನವಾಗಿ ಅಥವಾ ಆದಾಯವಾಗಿ ಪಡೆಯಬಹುದು. ಅದಕ್ಕಿಂತ ಮಿಗಿಲಾಗಿ ಒಬ್ಬನಿಗೆ ಆದಾಯ ಬಂದರೆ, ಸಂಬಳವು ಲಭಿಸಿದರೆ ಅವನು ಕಡ್ಡಾಯವಾಗಿಯೂ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕು, ತೆರಿಗೆಯನ್ನು ಕಟ್ಟಬೇಕಿದೆ. ಹಾಗೆ ತೆರಿಗೆಯನ್ನು ಕಟ್ಟುವ ಯಾರಾದರೂ ನಿಮ್ಮ ಕುಟುಂಬದಲ್ಲಿ ಇದ್ದರೆ, ಆದಾಯವು ಮಿತಿಮೀರಿ ತೆರಿಗೆ ಕಟ್ಟಲು ಬಾಧ್ಯತೆ ಇರುವವರು ನಿಮ್ಮ ಕುಟುಂಬದಲ್ಲಿ ಇದ್ದರೆ, ನಿಮ್ಮ ಕುಟುಂಬಕ್ಕೂ ಕೂಡ ಗೃಹಲಕ್ಷ್ಮಿ ಹಣವು ಇನ್ನು ಮುಂದೆ ಲಭಿಸಲ್ಲ ಎಂದು ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಇನ್ನು ಮೂರನೇ ವಿಷಯವೇನೆಂದರೆ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ, ಈ ಹಿಂದೆ 15 ವರ್ಷಗಳ ಅಂತರದಲ್ಲಿ, ಈ ಹಿಂದೆ ಕಳೆದು ಹೋದಂತಹ 15 ವರ್ಷದ ಅಂತರದಲ್ಲಿ ಯಾವೊಬ್ಬ ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡಲಿಲ್ಲ ಅವನ ಕುಟುಂಬಸ್ಥರಿಗೂ, ಅವನ ತಂದೆ ತಾಯಿಯರಿಗೂ, ಅವರಿಗೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣವು ಲಭಿಸಲ್ಲ ಎಂದು ಸರ್ಕಾರವು ಹೇಳಿದೆ. ಆಧಾರ್ ಕಾರ್ಡನ್ನು 10 ವರ್ಷಗಳಿಗೊಮ್ಮೆ ಅಪ್ಡೇಟ್ ಮಾಡಬೇಕಿದೆ ಎಂದು ಸರ್ಕಾರವು ಮುಂಚೆಯೇ ನಮ್ಮಲ್ಲಿ ಹೇಳಿತ್ತು. ಆದರೆ ಇನ್ನೂ ಕೂಡ ಮಾಡದವರಿಗೆ ವಿರುದ್ಧವಾಗಿ ಸರ್ಕಾರವು ಕ್ರಮ ಜರುಗಿಸಲಿದೆ ಎಂದು ನಾವು ನ್ಯೂಸ್ಗಳಲ್ಲಿ ಕೇಳಿದ್ದೇವೆ. ಹಾಗೆ 4ನೇ ವಿಷಯವೇನೆಂದರೆ, ಸರ್ಕಾರಿ ಉದ್ಯೋಗಸ್ಥನು ಯಾವೊಂದು ಕುಟುಂಬದಲ್ಲಿ ಇದ್ದಾನೋ ಆ ಕುಟುಂಬಸ್ಥರಿಗೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣವು ಲಭಿಸಲ್ಲ. ಸರ್ಕಾರಿ ಉದ್ಯೋಗಸ್ಥರಿಗೆ ಸರಿಸುಮಾರು 20-30-40ಕ್ಕಿಂತ ಮಿಗಿಲಾಗಿಯೇ ಸಂಬಳಗಳಿರುತ್ತದೆ. ಆದ್ದರಿಂದ ಆ ಕುಟುಂಬಸ್ಥರಿಗೂ ಇನ್ನು ಮುಂದೆ ಈ ಹಣದ ಅವಶ್ಯಕತೆ ಇಲ್ಲ ಎಂದು ಸರ್ಕಾರವು
ಮನಗಂಡುಕೊಂಡು ಇನ್ನು ಮುಂದೆ ಆ ಕುಟುಂಬದಲ್ಲಿರುವಂತಹ ಯಾರಿಗೂ ಕೂಡ ಗೃಹಲಕ್ಷ್ಮಿ ಹಣವನ್ನು ನೀಡುವುದಿಲ್ಲ ಎಂಬ ತೀರ್ಮಾನವನ್ನು ಕೈಗೊಂಡಿದೆ. ಈ 4 ಕಾರ್ಯಗಳನ್ನು ಮಾಡಲಿಲ್ಲ ಅಂದರೆ ಈ 15ನೇ ಕಂತಿನ ಹಣವು ಬರಲ್ಲ. ನಿಮಗೆ 15ನೇ ಕಂತಿನ ಹಣ ಬರದಿದ್ದರೆ ನಿಮ್ಮಲ್ಲಿ ಈ 4 ಕಾರ್ಯಗಳನ್ನು ಮಾಡದವರಾಗಿರಬಹುದು ನೀವೆಲ್ಲರೂ ಕೂಡ. ಆದ್ದರಿಂದ ಕೂಡಲೇ ನಿಮಗೆ ಹತ್ತಿರದಲ್ಲಿರುವಂತಹ ಸೈಬರ್ಗೆ ಹೋಗಿ ಎಲ್ಲ ವಿಷಯಗಳನ್ನು ತಿಳಿಸಿಕೊಂಡು ಈ 4 ಕಾರ್ಯಗಳನ್ನು ಬೇಗನೆ ಮಾಡಿರಿ. ಮತ್ತೊಮ್ಮೆ ನಾನು ಸ್ಪೀಡಾಗಿ ಈ 4 ವಿಷಯಗಳನ್ನು ಹೇಳುತ್ತೇನೆ. ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಮನೆಯಲ್ಲಿರುವಂತಹ ಎಲ್ಲರ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವುದು. ಎರಡನೆಯದ್ದು, ನಿಮ್ಮ ಕುಟುಂಬಸ್ಥರಲ್ಲಿ ಟ್ಯಾಕ್ಸನ್ನು ಕಟ್ಟುವಂತಹ ತೆರಿಗೆಯನ್ನು ಕಟ್ಟುವಂತಹ ಜನರಿದ್ದರೆ ನಿಮ್ಮ ಕುಟುಂಬಸ್ಥರಿಗೆ ಲಭಿಸಲ್ಲ. ಮೂರನೇ ವಿಷಯವೆಂದರೆ ಆಧಾರ್ ಕಾರ್ಡನ್ನು ಯಾವುದೇ ರೀತಿಯ ಅಪ್ಡೇಟ್ ಮಾಡಲಿಲ್ಲ ಅಂದರೆ ನಿಮಗೆ ಲಭಿಸಲ್ಲ. 4ನೇ ಕಾರ್ಯ, ಸರ್ಕಾರಿ ಉದ್ಯೋಗಸ್ಥರು ನಿಮ್ಮ ಕುಟುಂಬದಲ್ಲಿದ್ದರೆ ನಿಮ್ಮ ಕುಟುಂಬಕ್ಕೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣವು ಲಭಿಸಲ್ಲ. ಈ 4 ಕಾರ್ಯಗಳನ್ನು ಬೇಗನೆ ಮಾಡಿರಿ, ಇಲ್ಲ ಅಂದರೆ ನಿಮ್ಮ 15ನೇ ಕಂತಿನ ಹಣವು ನಷ್ಟವಾಗಬಹುದು. ಇನ್ನು ಹಲವಾರು ಜನರು ಕಂಪ್ಲೇಂಟನ್ನು ಹೇಳುತ್ತಾರೆ. ಏನೆಂದರೆ ಅಕ್ಕಿಯ ಹಣ. ಸಿದ್ದರಾಮಯ್ಯರವರು ಮೊದಲೇ ಘೋಷಿಸಿದಂತಹ ಅಕ್ಕಿ 10 kg ಅಕ್ಕಿಯನ್ನು ಪ್ರತಿ ಕುಟುಂಬಸ್ಥರಿಗೂ ಪ್ರತಿಯೊಬ್ಬರಿಗೂ ನೀಡಲಾಗುವುದು ಎಂದು ಹೇಳಿದ್ದರು. ಆದರೆ ಅಕ್ಕಿಯು ಕೇಂದ್ರದಿಂದ ಸರಿಯಾಗಿ ಬರದ ಕಾರಣ ಅವರಿಗೆ ಆ ಅಕ್ಕಿಯ ಬದಲಾಗಿ ಹಣವನ್ನು ಕೊಡುವುದು ಎಂದು ಸಿದ್ದರಾಮಯ್ಯ ಸರ್ಕಾರವು ಘೋಷಿಸಿತ್ತು. ಹಾಗೆ ಈಗಲೂ ಕೂಡ ನೀಡುತ್ತಿದೆ. ಅಕ್ಕಿಯ ಹಣವು ಸಿಗದ ಹಲವಾರು ಜನರು ಕೂಡ ಇದ್ದಾರೆ. ಆದ್ದರಿಂದ ನೀವೆಲ್ಲರೂ ಕೂಡ ನಿಮ್ಮ ಹತ್ತಿರದಲ್ಲಿರುವಂತಹ ಸೈಬರ್ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ಗೆ ಅಥವಾ ಮತ್ತಿತರ ವ್ಯವಸ್ಥೆಗಳಿಗೆ ಏನಾದರೂ ಕಂಪ್ಲೇಂಟ್ ಇದೆಯೇ, ಸಮಸ್ಯೆಗಳಿದೆಯೇ ಎಂದು ಪರಿಶೀಲಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಇನ್ನೊಂದು ವಿಷಯವೇನೆಂದರೆ 3-4 ತಿಂಗಳುಗಳ ಹಣ ಪೆಂಡಿಂಗ್ ಇದೆ, ಇನ್ನೂ ಕೂಡ ಬರಲಿಲ್ಲ ಎಂದು ಹಲವಾರು ಜನರು ಕಮೆಂಟ್ ಮೂಲಕ ತಿಳಿಸುತ್ತಾರೆ. ಇವರೆಲ್ಲರಿಗೂ ಕೂಡ ಹೇಳಲಿಕ್ಕಿರುವುದು ಇದೇ ವಿಷಯ, ಅಕ್ಕಿಯ ವಿಷಯವೇ. ಏನೆಂದರೆ ನೀವು ಸೈಬರ್ಗೆ ಹೋಗಿ ಹೇಳಿ, ಎಲ್ಲ ವಿಷಯಗಳನ್ನು ತಿಳಿಸಿಕೊಂಡು ಅವರಿಗೆ ಪರಿಹಾರವು ಗೊತ್ತಿರುತ್ತದೆ. ಎಲ್ಲ ರೀತಿಯ ಕಂಪ್ಲೇಂಟ್ಗಳನ್ನು ಅವರು ಗೂಗಲ್ಗಳಲ್ಲಿ ಅಥವಾ ಮತ್ತಿತರ ರೀತಿಯಲ್ಲಿ ಸರ್ಚ್ ಮಾಡಿಕೊಂಡು ನಿಮಗೆ ಅದರ ಪರಿಹಾರವನ್ನು ಒದಗಿಸಿಕೊಡುತ್ತಾರೆ. ನೀವೆಲ್ಲರೂ ಕೂಡ ಸೈಬರ್ಗೆ ಹೋಗಿಕೊಂಡು ಅವರಲ್ಲಿ ವಿಷಯಗಳನ್ನು ತಿಳಿಸಿ ಎಂದು ಹೇಳಲು ಇಷ್ಟಪಡುತ್ತೇನೆ. ಪ್ರೀತಿಯ ಸಹೋದರರೇ, ಸಿದ್ದರಾಮಯ್ಯ ಸರ್ಕಾರವು ಮೊದಲೇ ಘೋಷಿಸಿದ್ದು ಓಟ್ನ ಮುಂಚೆಯೇ 5 ಗ್ಯಾರಂಟಿಗಳನ್ನು ಘೋಷಿಸಿತು. ಈ 5 ಗ್ಯಾರಂಟಿಗಳನ್ನು ನುಡಿದಂತೆ ನಡೆಯುವ ಸರ್ಕಾರ ಎಂಬಂತೆ ಒಳ್ಳೆಯ ರೀತಿಯಲ್ಲಿ ಅವರು ಮುಂದೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಎಲ್ಲ ವಿಷಯಗಳನ್ನು ಬಹಳ ಕೃತ್ಯವಾಗಿ ವ್ಯಕ್ತವಾಗಿ ಅವರು ಮಾಡುತ್ತಿದ್ದಾರೆ. ಶಕ್ತಿ ಯೋಜನೆಯನ್ನು ಅವರು ಒಳ್ಳೆಯ ರೀತಿಯಲ್ಲಿ ಮುಂದೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಹಾಗೆ ಮತ್ತಿತರ ಎಲ್ಲ ವಿಷಯಗಳನ್ನು ಕೂಡ, ಎಲ್ಲ ಗ್ಯಾರಂಟಿಗಳನ್ನು ನುಡಿದಂತೆ ನಡೆಯುತ್ತಿದ್ದಾರೆ ಎಂಬುದು ನಮಗೆಲ್ಲರಿಗೂ ಕೂಡ ಸಂತಸದ ಸುದ್ದಿಯಾಗಿದೆ. ಇದಕ್ಕಿಂತ ಮುಂಚಿನ ಸರ್ಕಾರದಲ್ಲಿ ಅಥವಾ ಈ ಸರ್ಕಾರವು ಬರುವುದಕ್ಕಿಂತ ಮುಂಚೆ ನಮಗೆ ಯಾರಿಗೂ ಕೂಡ 2,000 ರೂಪಾಯಿ ಸರ್ಕಾರದ ಕಡೆಯಿಂದ ಬರುತ್ತಿರಲಿಲ್ಲ. ಅಕ್ಕಿಯ ಹಣ ಬರುತ್ತಿರಲಿಲ್ಲ. ಶಕ್ತಿ ಯೋಜನೆ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಹೋಗಲು ಸಾಧ್ಯವಿರಲಿಲ್ಲ. ಹೀಗೆ ಹಲವಾರು ವಿಷಯಗಳನ್ನು ನಮಗೆ ಮಾಡಿಕೊಟ್ಟಿದೆ. ಆದ್ದರಿಂದ ಎಲ್ಲರೂ ಕೂಡ ನಮ್ಮ ಸರ್ಕಾರವನ್ನು ಸಪೋರ್ಟ್ ಮಾಡಿರಿ.